ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ಲ ಇದು? ಇದು ಹಾಸಿಗೆ. ಅದು ನನ್ಗೆ ಗೊತ್ತು ಕಣ್ಲ. ಹಾಸಿಗೆ ಮೇಲೆ ನೀನಿರ್ಬೇಕು, ನಿನ್ನ ಮೇಲೆ ಹಾಸಿಗೆ ಇದೆಯಲ್ಲ, ಇದು ಯಾಕೆ ಅಂತ ಕೇಳ್ತಾ ಇದ್ದೀನಿ. ಅದು ಇದು ಆಕ್ಚುಲಿ ವಾಟ್ ಹ್ಯಾಪನ್ಡ್ ಈಸ್ ದಿಸ್ ಹಾಸಿಗೆ ಇನ್ ಅಪ್ಪರ್ ಮೀ ವಾಟ್ ಯು ನೋ. ಮೆಟ್ಟ ತಗೊಂಡು ಹೊಡಿತೀನಿ, ಕನ್ನಡದಲ್ಲಿ ಮಾತಾಡು. ಅದು ಇದು ಏನಂದ್ರೆ ನಾನು ಹೇಳ್ತೀನಿ. ಅವ್ರು ಹೇಳ್ತಿರುತ್ತೆ ಪಾಸ್. ಅದು ಇನ್ನೇನು ನಾಳ್ಕೋ ನಾಳಿದ್ಕೋ ಉಗಾದಿ ಬರ್ತೈತಲ್ಲ. ನಾಳೆ ನಾಡಿದ್ದು ಯುಗಾದಿ ಬರ್ತದೆ. ಅದ್ರ ಊಟ ಅಂದ್ರೆ ತಿಂದಿರೋದೆಲ್ಲ ಆಚೆ ಬಂದ್ಬಿಡ್ಬೇಕು. ಡ್ಯಾಡಿ ಅಪ್ಪಯ್ಯ ನಾವಿನ್ನು ತಿಂದಿಲ್ಲ ಅಪ್ಪಯ್ಯ. ಅದು ಗೊತ್ತು ಅಪ್ಪಯ್ಯ. ಹಾಸಿಗೆ ತಗೊಂಡು ಹೊರಗಡೆಗೆ ಯಾಕೆ ಹೋಗ್ತಾ ಇದೀಯಾ ಅದನ್ನ ಹೇಳು ಅಪ್ಪಯ್ಯ. ರೀ, ಈಗ ಹಾಸಿಗೆ ಮೇಲೆ ನಾವು ಮಲ್ಕೊಂಡ್ರೆ ನಿದ್ದೆ ಬರ್ತೈತೆ, ಅದೇ ನಮ್ಮ ಮೇಲೆ ಹಾಸಿಗೆ ಮಲ್ಕೊಂಡ್ರೆ ನಿದ್ದೆ ಬತ್ತಾಯ್ತೋ ಇಲ್ವೋ ಬತ್ತಾಯ್ತೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ಕೆ ಈ ನನ್ನ ಮಗನ ಸಂಶೋಧನೆಗೆ ಡಾಕ್ಟ್ರು ಪಾಕ್ಟ್ರು ಬಿರ್ದೇನಾರು ಕೊಟ್ಟಾರೋ ಸುಮ್ಕಿರ್ರಿ ಮಾಡ್ಲಿ. ಏಯ್, ದೇಶ ಕಾಯ್ಕೊಂಡು ಬಂದಿರೋ ಯೋಧ ನಾನು. ನನ್ನ ಕಿವಿಗೆ ಲಾಲ್ ಬಾಗ. ನಾನೇನಾದ್ರೂ ಲೋಕಜ್ಞಾನ ಗೊತ್ತಿಲ್ಲದೆ ಇರೋ ದಡ್ ನನ್ನ ಮಗ ಆಗಿದ್ರೆ ಇನ್ನೇನು ಮಾಡ್ಬಿಡ್ತಿದ್ರೋ ನನ್ನ ಗತಿನ. ಏನ್ ಈಗ ಲೋಕಜ್ಞಾನ ಉಕ್ಕರಿತೈತೆ ನೋಡು. ಏನಿಲ್ಲ, ಹಮ್ಮಿಕೊಂಡು ನಿಜ ಹೇಳ್ಬೇಕು. ಹಾಸಿಗೆ ತಗೊಂಡು ಆಚೆಗೆ ಎಲ್ಲಿ ಹೋಗ್ತಾ ಇದೀಯಾ ಹೇಳ. ಅದು ಅದು ನಾನು ಹೇಳ್ತೀನಿ ಮಾವ. ಚಲ ಇವಳ ಫ್ರೆಂಡು ಅಂದ್ಕೊಂಡು ಜೊತೆಯಲ್ಲೇ ಇದ್ದು ಪೆಂಡೆ ದೊಣ್ಣೆ ತಗೊಂಬತ್ತಾವಳಲ್ಲ. ಚಲ ಮೆಟ್ರೋ ಹೇಳ್ಬಿಡ್ತಾಳೆ ಅನ್ಸುತ್ತೆ. ಪಾಪು ತರ ಇದ್ಲು ಇಟ್ಲಲ್ಲ ಪಾಪು. ಹೇಳವ. ಅದು ಹಾಸಿಗೆ ತುಂಬಾ ಧೂಳಾಗಿತ್ತಲ್ಲ, ಅದಕ್ಕೆ ಹಾಸಿಗೆನ ಆಚೆ ತಗೊಂಡೋಗಿ ಬಿಸಿಲಿದೆ ಅಲ್ಲಿ ಹಾಕಿ ಚೆನ್ನಾಗಿ ಹೊಡಿರಿ, ಧೂಳೆಲ್ಲ ಹೋಗತ್ತೆ, ಬಾಳ್ಕೆನೂ ಬರುತ್ತೆ ಅಂತ ಹೇಳಿದೆ. ಆದ್ರೆ ಈ ದೊಣ್ಣೆ ತರಷ್ಟರಲ್ಲಿ ನಿಮ್ಮ ಹತ್ರ ತಗ್ಲಾಕೊಂಡಿದ್ದಾರೆ. ಅಷ್ಟೇನಾ? ಇಷ್ಟಕ್ಕೆ ಯಾಕೆ ಹಂಗಾಡ್ದೆ ನೀನು? ಅಯ್ಯೋ ಮಾವ, ಅವ್ರಿಗೆ ನಿಮ್ ಕಂಡ್ರೆ ತುಂಬಾ ಭಯ, ಅದಕ್ಕೆ. ತಪ್ಪು ಮಾಡಿದವ್ರಿಗೆ ಕಣವ ಭಯ ಇರ್ಬೇಕಾಗಿರೋದು. ಒಳ್ಳೆ ಕೆಲಸ ಮಾಡಿದವರಿಗೆ ಪ್ರೀತಿ ಇರಬೇಕು. ಅವನಿಗೂ ಪ್ರೀತಿ ಐತೆ, ನನಗೂ ಪ್ರೀತಿ ಐತೆ. ಪಾಪ ಏನೋ ಮಗ ಸ್ವಲ್ಪ ಎದ್ರಿಕಂಡೈತೆ. ಹೋಗ್ಲಸಿನ ಹಾಸಿಗೆನ ಬಿಸ್ಲಿಗೆ ಹಾಕೋಗು. ಅವು ಕಣವ ಹೋಗ್ ಬರ್ತೀನಿ. ಡ್ಯಾಡಿ ಹೋಗ್ ಬರ್ತೀನಿ. ಮಾವ, ನಾನು ಅವ್ರ ಜೊತೆ ಹೋಗಿ ಬರ್ತೀನಿ. ಯಾಕೆ? ಚೆನ್ನಾಗಿ ಹೊಡಿಬೇಕಲ್ಲ ಹಾಸಿಗೆನ. ಸರಿ ಕಣವ, ಹೋಗವ, ಸರಿಯಾಗಿ ಹೊಡಿಯವ ಹಾಸಿಗೆನ. ನಿನ್ನ 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 ಚಾಡಿಸಿ ಒದಿತೀನಿ ಹಾಸಿಗೆನ. ನಿನ್ನಲ್ಲ ಅಪ್ಪಯ್ಯ. ಅಬ್ಬಬ್ಬ ಅಮ್ಮಮ್ಮ ಅಯ್ಯಯ್ಯ. ನಾನು ಹೋಗಿ ಮಲಿಕತ್ತೀನಿ. ರಾಣಿ ರಾಣಿ ರಾಣಿ. ಏನಜ್ಜಿ, ಏನಾದ್ರೂ ಕೆಲಸ ಇತ್ತಾ? ನಿನ್ನ ಹತ್ರ ಕೆಲಸ ಅಲ್ಲ ಕಣಮ್ಮ, ನನ್ನ ಹತ್ರನೇ ಕೆಲಸ ಇರೋದು. ಅರ್ಥ ಆಗ್ಲಿಲ್ಲ ಅಜ್ಜಿ. ಅರ್ಥ ಆಯ್ತದೆ ನೋಡವ. ಇಲ್ಲಿ ಒಡವೆಗಳು ಬಟ್ಟೆಗಳು ಅಕ್ಕನಿಗೂ ಬಾವನ್ಗೂ ತರ್ಸಿದ್ರಾ? ಆ ಮನೆ ಹಾಳ್ರಿಗೆ ಬಟ್ಟೆ ಒಡವೆ ಕೊಡ್ಸೋ ಬುದ್ಧಿ ನನಗಿಲ್ಲ.
ಅಜ್ಜಿ ಯಾಕೆ ಹಿಂಗಂತೀರಾ? ಅದೆಲ್ಲ ಈಗೇನು ಹೇಳಕ್ಕಾಗಲ್ಲ. ಇದೆಲ್ಲ ನನ್ನ ದ್ಯಾವ್ರಿಗೆ, ನಿನಗೆ, ನನ್ನ ಸೊಸೆ ಸುಮ್ತಿಗೆ. ಅಜ್ಜಿ ಏನಂದ್ರೆ ಸೊಸೆ ಅಂತನಾ? ಹ್ಞೂ ಕಣವ್ವ. ಅಜ್ಜಿ ಈ ಮಾತನ್ನ ಇನ್ನೊಂದ್ಕಿತ ಹೇಳುವಂತ್ರಿ, ಅತ್ತೆ ಕೇಳಿಸ್ಕೊಂಡ್ರೆ ಬಹು ಖುಷಿ ಪಡ್ತಾರೆ. ಅತ್ತೆ ದೊರೆ ಹೊಸಿ ಬೇಗ ಬನ್ನಿ. ಏನಮ್ಮ? ಅತ್ತೆ ಈಗ ತಾನೇ ಅಜ್ಜಿ ಒಂದ್ ಮುತ್ತಂತ ಮಾತು ಹೇಳಿದ್ರು, ಅದನ್ನ ನೀವು ಕೇಳಿಸ್ಕೋಬೇಕು, ಬಹು ಖುಷಿ ಪಡ್ತೀರಾ. ಅಜ್ಜಿ ಆ ಮಾತನ್ನ ಇನ್ನೊಂದ್ಕಿತ ಹೇಳ್ತೀರಾ? ಸುಮ್ತಿ, ಈ ಬಟ್ಟೆ ಒಡವುಗಳೆಲ್ಲ ನಿಮ್ಗಳಿಗೆ. ನನ್ನ ರುಚಿಯಾಗಿ ಒಡವೆ ಬಟ್ಟೆ ಎಲ್ಲ ಹಾಕೊಳ್ಳವ. ಅತ್ತೆ, ಸುಮ್ತಿ ನನ್ನ ಸೊಸೆ ಅಂತ ಒಪ್ಕೊಂಡ್ರ? ಈ ಪಾಪಿಗೆ ನೀನು ಸೊಸೆ ಅಂತ ಒಪ್ಕೊಳ್ಳೋ ಬುದ್ಧಿನ ಈಗ ಕೊಟ್ಟವನೇ ಕಣವ ಆ ದೇವ್ರು. ಈ ವರ್ಷ ಮಾಡಬಾರದು ತಪ್ಪೆಲ್ಲ ಮಾಡಿದ್ದೀನಿ. ಆ ತಪ್ಪನ್ನೆಲ್ಲ ಕ್ಷಮಿಸಿ ನಿನ್ನ ಹೊಟ್ಟೆಗೆ ಹಾಕ್ಕೊಳ್ಳವ. ಈ ಥರ ಎಲ್ಲ ಮಾತಾಡಬೇಡಿ ಅತ್ತೆ. ಏನೇ ಆದರೂ ನೀವೇ ನನಗೆ ಅತ್ತೆ. ಆ ಸತ್ಯನ ಯಾರಿಂದನೂ ಅಳಿಸಕ್ಕೆ ಸಾಧ್ಯ ಇಲ್ಲ. ಅತ್ತೆ, ನಂಗೆ ಆಶೀರ್ವಾದ ಮಾಡಿ ನಿನ್ನ ಮಗ ಸೊಸೆ ಜೊತೆ 100 ಕಾಲ ಸುಖವಾಗಿ ಬಾಳವ. ಅಜ್ಜಿ, ನಮ್ಮಮ್ಮ ನಿನಗೆ ಸೊಸೆ ಆದರೆ ನಾನೇನಾಗಬೇಕು? ನೀವು ನಂದು ಯಾವರು? ನಂದೋರೆ ನನ್ನ ಮೊಮ್ಮಗ ಕಣಪ್ಪ. ಈ ಬಟ್ಟೆ ಒಡವೆ ಎಲ್ಲ ಹಾಕೊಂಡು ಈ ಅರಮನೆ ಸುತ್ತ ಚುಮ್ಮಂತ ತಿರುಗ್ಬೇಕು, ಆಯ್ತಾ? ಹೋಗಿ ಹಾಕೊಂಡು ಬನ್ನಿ. ನಮ್ಮ ಮನೆ ದೀಪ